ಹಾಯ್ ಗಾಯ್ಸ್, ವೆಲ್ಕಮ್ ಟು ರವಿತೇಜ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಎವರ್ ವ್ಲಾಗ್ ಆಗಿರುತ್ತೆ ಇನ್ ಮೈ ಲೈಫ್. ಗಾಳಿ ಆಂಜನೇಯ ದೇವಸ್ಥಾನ ಹೋಗೋದನ್ನೇ ನನ್ನ ಫಸ್ಟ್ ವ್ಲಾಗ್ ಅಂತ ಮಾಡ್ತಾ ಇದ್ದೀವಿ. ಸಿಗುತ್ತೆ ಅಂತ ಬೆಳಗ್ಗೆನೇ ಎದ್ದು ನಾವು ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಟೆಂಪಲ್ಗೆ ಹೋಗಿದ್ವಿ. ರೀಚ್ ಆಗಿ ಟೆಂಪಲ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇದು ಗಾಳಿ ಆಂಜನೇಯ ದೇವಸ್ಥಾನ. ಹಾಗೆ ಇಲ್ಲಿ ಸೀತಾರಾಮ ಕಲ್ಯಾಣ ಆ್ಯಂಡ್ ಇವನು ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಾನೆ ನೋಡಿ, ಸ್ಮೈಲ್ ಮಾಡು ಅಂದರೆ. ಮನೆಗೆ ರೀಚ್ ಆದ್ವಿ, ಎಲ್ಲರೂ ಮಲ್ಕೊಳ್ತಾ ಇದ್ವಿ. ಚರಿ ಕೂಡ ಟಿ ವಿ ನೋಡ್ಕೊಂಡು ಕೂತಿದ್ದ, ಲೈಕ್ ಖೋಖೋ ಮೇಳನೆಲ್ಲ. ಹಾಗೆ ನೋಡ್ತಾ ತೂಗಿಸ್ಕೊಂಡು ಕೂತಿದ್ದೆ. ಎಷ್ಟು ನಗು ಬರ್ತಿತ್ತು ಅಂದರೆ ಎತ್ಕೊಂಡು ಹೋಗಿ ಮಬ್ಸೋಣ ಅಂತ ಎತ್ಕೊಂಡ್ರು, ಹತ್ಕೊಂಡು ಹೋಗಿ ತಿರ್ಗಾ ತೂಗಿಸ್ಕೊಂಡೇ ಕೂತಿದ್ದ. ಆ್ಯಂಡ್ ಸಡನ್ನಾಗಿ ಹರ್ಷ ಅಣ್ಣ ಕಾಲ್ ಮಾಡಿದ್ವಿ, ರೆಡಿಯಾಗಿ ಮೈಸೂರಿಗೆ ಹೋಗೋಣ ಅಂತ. ನಾನು ರಕ್ಷಿಲಿ ರೆಡಿ ಆಗ್ತಾ ಇದ್ದೀನಿ, ರೆಡಿಯಾಗಿ ಹೊರಟೆ ಬಿಟ್ವಿ. ಹರ್ಷ ಅಣ್ಣನ ಅಷ್ಟರಲ್ಲಿ ಬಂದಿದ್ದರು, ಪಿಜ್ಜಾ ತಿನ್ಕೊಂಡು ಹೊರಟ್ವಿ. ಪಿಜ್ಜಾ ತಿಂದಿದ್ದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ನಿಚ್ಚು ಅಕ್ಕ ಕೂಡ ವ್ಲಾಗ್ ಮಾಡ್ತಾಯಿದ್ದಾರೆ, ಅವರು ಕೂಡ ಮಾಡ್ತಾರೆ, ಹೋಗಿ ಚೆಕ್ ಮಾಡ್ಬೋದು. ನೈಟು ನಾವು ರೀಚ್ ಆದಮೇಲೆ KRS ಹೋಗಿದ್ವಿ. ಅಲ್ಲಿ ಫೌಂಟೈನ್ ಶೋ ಎಲ್ಲ ಇರುತ್ತಲ್ಲ, ಲೈಟ್ ಶೋ, ಅದೆಲ್ಲ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಅದನ್ನ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಮಾರ್ನಿಂಗ್ ಎದ್ದು ಚಾಮುಂಡಮ್ಮನ ದರ್ಶನ ಮಾಡಿಕೊಂಡು ಇಲ್ಲಿ ಅರಮನೆ ನೋಡೋಣ ಅಂತ ಬಂದ್ವಿ. ಎಲ್ಲ ಟಿಕೆಟ್ಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಯಂತ್ರಾಗೂ ಕೂಡ ಇಲ್ಲಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಅರಮನೆ ಒಳಗಡೆ ಬಂದು ಟಿಕೆಟ್ಸ್ ಎಲ್ಲ ತೊಗೊಂಡು ತುಂಬಾ ಸೆಕ್ಯೂರಿಟಿ ಇತ್ತು. ಟಿಕೆಟ್ಸ್ ಎಲ್ಲ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಚೆಕ್ ಮಾಡಿ ಒಳಗಡೆ ಬಿಟ್ಟರು. ಆ್ಯಂಡ್ ಎಂಟ್ರೆನ್ಸ್ ಹೀಗಿದೆ. ಒಳಗಡೆ ಹೋಗ್ತಾ ಇದ್ದಂಗೆ ಇಲ್ಲಿ ಡೂಪ್ಲಿಕೇಟ್ ಅಂಬಾರಿ ಇಟ್ಟಿದ್ರು. ಅಂಬಾರಿ ಒಳಗಡೆ ಚಾಮುಂಡಮ್ಮನ ಕೂಡ ಕೂರಿಸಿದ್ರು. ಇಲ್ಲಿ ಒಳಗಡೆ ತುಂಬ ಮ್ಯೂಸಿಯಂ ಥರ ಚೆನ್ನಾಗಿ ಪ್ರತಿಯೊಂದು ಆ್ಯಂಟಿಕ್ ಪೀಸ್ಗಳನ್ನ ಇಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಅರಮನೆಗೂ ಒಂದು ಮಾಡೆಲ್ ಬರುತ್ತಲ್ಲ, ಅದು ಮಾಡ್ತಾರೆ, ಅದು ಕೂಡ ಇಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಳಗಡೆ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಮೇಲ್ಗಡೆ ಆರ್ಟ್ ಕೂಡ ನೋಡ್ಬೋದು. ಇಲ್ಲಿ ಮಂಡಲ ಆರ್ಟ್ ಮಾಡಿದ್ದಾರೆ. ಎಷ್ಟು ಡೀಟೇಲಿಂಗ್ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ನೋಡೋದಕ್ಕೆ ಕಣ್ಗಳು ಸಾಲಿಲ್ಲ. ಬಿಕಾಸ್ ನಾನು ಕೂಡ ಪೇಂಟಿಂಗ್, ಡ್ರಾಯಿಂಗ್, ಆರ್ಟಿಸ್ಟಿಕ್ ವರ್ಕ್ಸಲ್ಲಿ ತುಂಬಾ ಇಷ್ಟಪಡ್ತೀನಿ. ಪ್ರತಿಯೊಂದು ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡಿದೆ ಎಷ್ಟು ಥರ ಒಂದು ವಿಷಯ ಸಿಗುತ್ತೆ ಅಂದರೆ, ನೀವು ಒಂದೊಂದು ಮೂಲೆ ಕೂಡ ಒಂದೊಂದು ಥರ ಎಷ್ಟೋ ಇನ್ಫಾರ್ಮೇಷನ್ ಸಿಗುತ್ತೆ. ಹೇಗೆ ಆರ್ಟ್ ವರ್ಕ್ ಮಾಡಿದ್ದಾರೆ ಅಂತ ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ನೀವು ಮುಂದೆ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಹೊರಗಲ ಥರ ಒಂದು ಜಾಗ, ಹಾಲ್ ಥರ ಸಿಗುತ್ತೆ. ಈ ಒಂದು ಸೆಟಪ್ನ ಅಂದರೆ ಈ ಒಂದು ಪ್ಲೇಸ್ನ ನೋಡ್ಬಿಟ್ಟು ನನಗೆ ಕುರುಕ್ಷೇತ್ರ ಮೂವಿಯಲ್ಲಿ ನಡೆಯುತ್ತಲ್ಲ ಒಂದು ಸೆಟಪ್ಪೇ ನನಗೆ ಕಣ್ಣಿಂದ ಬಂದಂಗಾಯಿತು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಪ್ರತಿಯೊಂದು ಹೊರಗಲದಲ್ಲಿ ಹಾಕಿರೋ ಒಂದು ಫುಲ್ಲು ಫೋಟೋಸ್ ಏನಿದೆ ಅದೆಲ್ಲ ಪೇಂಟಿಂಗ್ ಮಾಡಿರೋರು ಯಾರು ಅಂತಲೂ ಕೂಡ ಸಿಗ್ನೇಚರ್ ಹಾಕಿದ್ದಾರೆ. ಆ್ಯಂಡ್ ಇಸ್ವಿ ಕೂಡ ಬರೆದಿದ್ದಾರೆ ಯಾವಾಗ ಮಾಡಿರೋದು ಅಂತ. ಬಾಕ್ಲು ಡಿಸೈನ್ ಕೂಡ ನೋಡ್ಬೋದು. ಇದೆಲ್ಲ ಕೂಡ ಪೇಂಟಿಂಗೆ. ಈ ಫೋಟೋ ಏನು ನೋಡ್ತಾ ಇದ್ದೀರಾ, ಇವರೇ ಮಹಾರಾಜ ಮಹಾರಾಣಿ. ಎಷ್ಟು ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಮದುವೆ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಅವಾಗೆಲ್ಲ ಚೈಲ್ಡ್ ಮ್ಯಾರೇಜ್ ನಡೀತಿದ್ದಲ್ಲ. ಸೊ ಇವರೆಲ್ಲ ಆಗಿನ ಅಲ್ಲೇ ಲೈಕ್ ಕೃಷ್ಣರಾಜ ಒಡೆಯರು, ಇನ್ನು ಯಾರು ಒಡೆಯರ್ಸ್ ಇದ್ದಾರಲ್ಲ, ಅವ್ರ ಪ್ರತಿಯೊಬ್ಬರದ್ದು ಫೋಟೋಸ್ ಹಾಕಿದ್ದಾರೆ. ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಲಕ್ಷ್ಮೀ ಮಣಿ ಮತ್ತು ಮಗಳು ಲೀಲಾವತಿ ಅವರು. ರಾಣಿ ಅಲೆಕ್ಸಾಂಡರ್, ಕೃಷ್ಣರಾಜ ಒಡೆಯರ್. ಇಲ್ಲಿ ಏನು ಪೆಟ್ಟಿಗಳ ಥರ ನೋಡ್ತಾ ಇದ್ದೀರೋ ಅದೆಲ್ಲ ಅರಮನೆಯಲ್ಲಿ ಯೂಸ್ ಮಾಡ್ತಿದ್ದಂಥ ಒಂದು ವಸ್ತುಗಳು. ಪ್ರತಿಯೊಂದು ಆ್ಯಂಟಿಕ್ ಪೀಸ್ಗಳನ್ನು ಕೂಡ ಇಲ್ಲಿ ಮ್ಯೂಸಿಯಂ ಥರ ಗ್ಲಾಸ್ ಒಳಗಡೆ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಲೈಕ್ ಟೂರಿಸ್ಟ್ಗಳೆಲ್ಲ ಈಸಿಯಾಗಿ. ಆ್ಯಂಡ್ ಆಲ್ಸೋ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಆಗಿನ ಕಾಲದಲ್ಲಿ ಲೆಟರ್ ಕಳಿಸ್ತಿರಲ್ಲ, ಅದು ಕೂಡ ಬೆಳ್ಳಿಯಲ್ಲ. ಇಲ್ಲಿರುವಂಥ ಪ್ರತಿ ವಸ್ತು ಕೂಡ ಬೆಳ್ಳಿಯಲ್ಲ. 1940 ಇಲ್ಲಿ ನೋಡ್ತಾ ಇರ್ಬೋದು. 1940 ಪೇಂಟ್ ಮಾಡಿರೋರ ಹೆಸರು ಕೂಡ ಇಲ್ಲಿ ಮಾಡಿದ್ದಾರೆ. ಎಲ್ಲ ಕಡೆ ನೋಡ್ಬೋದು ನೀವು.
ಇಲ್ಲಿ ನಾಗರಾಜು ಅನ್ನೋರು ಇಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಎಲ್ಲ ಒಂದು ಸಿಗ್ನೇಚರ್ಸ್ ಪೇಂಟಿಂಗ್ ಮಾಡಿರೋರ್ಗೂ ಸಿಗ್ನೇಚರ್ಗಳು ಹಾಕಿದ್ದಾರೆ, ಹೆಸರುಗಳು ಬರ್ದು. ಇಲ್ಲೂ ಅಷ್ಟೇ ಶಾಂತಕುಮಾರ್ ರಾಜು ಅಂತ. ಈ ಒಂದು ಪೇಂಟಿಂಗ್ 1942 ಅಲ್ಲಿ ಮಾಡಿರೋದು. ಇಲ್ಲಿ ನೋಡ್ಬೋದು ನೀವು. ಪ್ರತಿಯೊಂದು ಡೋರ್ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಪೇಂಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಈ ಒಂದು ಪೇಂಟಿಂಗು ಇಲ್ಲಿ ಇಸ್ವಿ ಹಳಿಸೋಗಿದೆ, ಯಾರು ಬರೆದಿದ್ದಾರೆ ಅಂತ. ಇಲ್ಲಿಂದ ಮೇಲೆ ಹೋಗ್ಬೋದು, ಬಟ್ ನಮಗೆ ಅಲೋ ಮಾಡಲ್ಲ. ಐ ಥಿಂಕ್ ಇದು ಲಿಫ್ಟ್ ಅನಿಸುತ್ತೆ. ಯಾ, ಇದು ಲಿಫ್ಟ್. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ಎಲ್ಲ. ಮುಂದೆಯಿಂದ ತುಂಬ ಚೆನ್ನಾಗಿದೆ. ಸೊ ರಾಜರು ಯೂಸ್ ಮಾಡ್ತಾ ಇದ್ದಂಥ ಮಿರರ್ಗಳು, ಚೇರು, ರೂಮು, ಸಿಲ್ವರ್ ಚೇರ್, ಇದೆಲ್ಲ ಸಿಲ್ವರಲ್ಲೇ ಮಾಡಿರೋಂಥದ್ದು. ಸೊ ದ ರಿಮೆಂಬರೆನ್ಸ್ ರಿಯಲ್ ಆನೆ ದಂತ ಇದು. So behind our Indian mirrors, use mercury, but behind the Italian, Belgian mirror, use new layer of silver, complete silver. It reflects well. That is the quality of the Belgian. ಆವರಣ ಆಗಲೇ ತೋರಿಸ್ದಾಗೆ ಇದು ಒಳಗಡೆಯಿಂದ ಹೀಗೆ ಕಾಣಿಸುತ್ತೆ. ಇಲ್ಲಿ ಕಿಟಕಿ ಬರೋದು ಹೀಗೆ ಕಾಣಿಸುತ್ತೆ. ಮೇಲೆ ನೀವು ಡೀಟೇಲಿಂಗ್ ನೋಡ್ತಾ ಇರ್ಬೋದು, ಎಷ್ಟು ಚಂದ ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ಮೂಲೆಗೂ ಕಾರ್ನರ್ಗೂ ಈ ಥರ ಒಂದು ಬ್ಯೂಟಿಫುಲ್ ಆದಂಥ ಒಂದು ಏನಂತಾರೆ ಫೇರಿ ಹಾಕಿದ್ದಾರೆ. ಒಂದು ಸ್ಕಲ್ಪ್ಚರ್ ಕೆತ್ತನೆ ಮಾಡಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂದೊಂದು ಪೇಂಟಿಂಗು ಕೂಡ ತುಂಬಾ ಚೆನ್ನಾಗಿದೆ. ಒಂದೊಂದು ಇಸ್ವಿಯಲ್ಲಿ ಒಂದೊಂದು ವರ್ಷದಲ್ಲಿ ಇವರು ಬಿಡಿಸಿರೋದು, ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಕರೆಸಿ ಅವ್ರದ್ದೆಲ್ಲರದ್ದು ಸಿಗ್ನೇಚರ್ ವಿತ್ ಇಸ್ವಿ ಹಾಕಿದ್ದಾರೆ. ಯಾವಾಗ ಬಿಡಿಸಿರೋದು 1940 1942 ಅಂತ. 1954 ಈ ಒಂದು ಡ್ರಾಯಿಂಗ್ 34 ಬಿಡಿಸಿರೋದು. ಇದು ಒಂದು ಡ್ರಾಯಿಂಗ್ 1934 ಹೇಗೆ ನಡೀತಿತ್ತೋ ಹಾಗೆ ಆನ್ ದಿ ಸ್ಪಾಟ್ ಡ್ರಾಯಿಂಗ್ ಬಿಡಿಸ್ತಾಯಿದ್ರು. ಅದನ್ನು ಇಲ್ಲಿ ತಂದು ಹಾಕಿದ್ದಾರೆ. ಹೇಗಿದೆಯೋ ಅಲ್ಲೋ ಹಾಗೇ. ಮೇಲ್ಗಡೆ ಕಾಣ್ತಿದೆಯೋ ಕಾಣ್ತಿಲ್ವೋ ಗೊತ್ತಿಲ್ಲ. ಮೇ ಬಿ ಅದು ನೆಟ್ವರ್ಕ್ ಅನಿಸುತ್ತೆ. ನೆಟ್ವರ್ಕ್ಗೇನು ಡಿಶ್ ಅಂತ ಅವಾಗ ಆಗ್ತಿದ್ರಲ್ಲ, ಅದು ಅನಿಸುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಪ್ರತಿಯೊಂದು ವಿಷ್ಣು ಅವತಾರಗಳನ್ನೂ ಹಾಕಿದ್ದಾರೆ. ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ವಿಷ್ಣುಗಳ ಅವತಾರ, ಐ ಥಿಂಕ್ ಸೊ. ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಯೂಸ್ ಮಾಡಿ ವಿಂಟೇಜ್ ಮಿರರ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ನೋಡಿ ಪ್ರತಿಯೊಂದು ಬ್ಯೂಟಿಫುಲ್ ಆಗಿದೆ. ಮೆಟ್ಲು ಮೇಲ್ಗಡೆ ಹಾಕೊಂಡು ಗಣೇಶ ಇದೆ ನೋಡಿ. ಪ್ರತಿಯೊಂದು ಬ್ಯೂಟಿಫುಲ್ ಆಗಿದೆ. ಎಲ್ಲ ಇಲ್ಲಿ ಫೋಟೋ ಸೆಷನ್ ಮಾಡ್ಕೊಳ್ತಾ ಇದ್ದಾರೆ. ವಾವ್, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಎಷ್ಟು ವರ್ಷ ತೊಗೊಂಡಿರ್ಬೇಡ ಈ ಥರದ್ದೆಲ್ಲ ಕಟ್ಸೋದಕ್ಕೆ. ಕೃಷ್ಣರಾಜ ಒಡೆಯರ್ ಅವರು ಎಲ್ಲೆಲ್ಲಿ ನಡ್ಕೊಂಡು ಬರ್ತಾರೋ ಅಲ್ಲೆಲ್ಲ ಮಿರರ್ಗಳಿದೆ. ಇವರು ನಮ್ಮ ಚಿಕ್ಕಮ್ಮ, ಇವರು ನಮ್ಮ ಚಿಕ್ಕಮ್ಮ. ಇವರು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಫೀಲ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ವಾವ್, ಬ್ಯೂಟಿಫುಲ್. ಯಾಕಂದರೆ ಇಲ್ಲೆಲ್ಲ ರಾಜದಿರೆಲ್ಲ ಓಡಾಡ್ತಿದ್ರಲ್ಲ, ರಾಣಿದಿರಲ್ಲ, ಸೊ ಅವರು ನೋಡ್ಕೊಂಡು ಓಡಾಡ್ತಿದ್ರು. ಇಲ್ಲಿ ರಾಜ ಸಭೆ ನಡೀತಿತ್ತು ಅಂತ ಅನಿಸುತ್ತೆ.
ಇಲ್ಲೆಲ್ಲ ಕೂತ್ಕೊಳ್ಳೋ ಜಾಗ, ಮೇಲ್ಗಡೆ ಮೇ ಬಿ ರಾಣಿದಿರು ಅಥವಾ ಏನೋ ಪ್ರಜೆಗಳೇ ಇರ್ತಿದ್ರು ಅನಿಸುತ್ತೆ. ಮೂವಿಲೆಲ್ಲ ನೋಡಿರ್ಬೋದು. ನನಗೆ ಕುರುಕ್ಷೇತ್ರದಲ್ಲಿ ನಡೆಯುತ್ತಲ್ಲ ಅದೊಂದು ಸೀನ್ಗಳು ನೆನಪಾಗ್ತಿದೆ ನೋಡಿ. ಫುಲ್ ಮೇಲೆಲ್ಲ ಕರ್ಟನ್ಗಳು ಹಾಕ್ಬಿಟ್ಟಿದ್ದಾರೆ. ಮೇ ಬಿ ಇಲ್ಲೇ ಸಭೆಗಳು ನಡೀತಿತ್ತು ಅನಿಸುತ್ತೆ. ಇಲ್ಲಿ ಓಪನ್ ಸ್ಪೇಸ್ ಇದೆ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಕೂಡ ಇದೆ. ಅಲ್ಲೂ ಕೂಡ ಇದೆ ಕಾರ್ನರ್ ಫುಲ್ಲು. ಇಲ್ಲೇ ಅನಿಸುತ್ತೆ ಮೇ ಬಿ ಸಭೆಗಳೆಲ್ಲ ನಡೀತಾ ಇರ್ತಿದೆ, ಏನಾದರೂ ಒಂದು ಪ್ರೋಗ್ರಾಮ್ಸ್ ಇದೆ. ಅದೇ ರೀತಿಯ ಸಂಗೀತ ಪ್ರೋಗ್ರಾಮ್, ಡ್ಯಾನ್ಸ್ ಪ್ರೋಗ್ರಾಮ್ ಏನೇ ನಡೀತಿದ್ರು ಇಲ್ಲಿ ರಾಜ ಕೂತ್ಕೊಂಡು ನೋಡುತ್ತಿದ್ರು. ಆ್ಯಂಡ್ ಇಲ್ಲೆಲ್ಲ ಸಭೆಗಳು ಅಂದರೆ ಮಂತ್ರಿ ಅರಮನೆಗೆ ಸಂಬಂಧಪಟ್ಟವರೆಲ್ಲ ಅಲ್ಲಿ ಕೂತ್ಕೊತಿದ್ರು. ಆ್ಯಂಡ್ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ನಡೀತಿತ್ತು. ಇಲ್ಲೆಲ್ಲ ಪ್ರೋಗ್ರಾಮ್ಸ್ ನಡೀತಿತ್ತು ಆ್ಯಂಡ್ ರಾಜ ಇಲ್ಲಿ ಕೂರ್ತಿದ್ರು. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಇದೆ ಕಮಲ ಒಳಗಡೆ. ಪೇಂಟಿಂಗ್ ಮೇಲ್ಗಡೆ ಎಲ್ಲ ಹೇಗೆ ಪೇಂಟಿಂಗ್ ಮಾಡಿರ್ಬೋದು ನೋಡ್ತಾರೆ. ಪ್ರತಿ ಒಂದು ಡೀಟೇಲಿಂಗು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಟರ್ಟಲ್ಸ್ ಇದೆ. ಟರ್ಟಲ್ ಎಷ್ಟು ಚೆನ್ನಾಗಿ ಮಾಡಿದೆ. ಇಲ್ಲೂ ಇದೆ ನೋಡಿ, ಎರಡೂ ಸೈಡು ಎಷ್ಟು ಚೆನ್ನಾಗಿ ಮಾಡಿರ್ಬೋದು. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ. ಒಂದೇ ಜಾಗದಲ್ಲಿ ನೀವು ನಿಂತ್ಕೊಂಡು ಅಬ್ಸರ್ವ್ ಮಾಡಿದ್ರೆ ನೂರಾರು ವಿಷಯಗಳನ್ನ ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಏನೋ ಪ್ಲೀಸ್ ಡೋಂಟ್ ಟಚ್ ಅಂತ ಇದೆ. ಮೇ ಬಿ ಏನೋ ಬೇಕು, ಪ್ಯೂರ್ ಮಾರ್ಬಲ್ ಅನಿಸುತ್ತೆ ಇದು. ಅಲ್ಲೆಲ್ಲ ಗ್ಲಾಸ್ ಕ್ಲೀನ್ ಮಾಡ್ತಾ ಇದ್ದಾರೆ. ಮಿರರ್ಗಳನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ಪಿಕಾಕ್ ಡಿಸೈನ್ನ ನೋಡ್ಬೋದು ನೀವು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಗಣೇಶ ಎಲ್ಲ ಇದ್ದಾರೆ. ನಮ್ಗೆ ಅಲ್ಲಿ ಮೇಲೆ ಹೋಗಬೇಕು ಅಂತ ತುಂಬ ಇಷ್ಟ ಆಗಿದೆ, ಬಟ್ ಎಂಟ್ರಿ ಇಲ್ಲ. ಅಲ್ಲಿ ಹೇಗೆ ಕಾಣಿಸುತ್ತೆ, ಏನೇನಿದೆ ಅಲ್ಲಿ ಬೇಬಿ ರೂಮ್ ಓಪನ್ ಇದೆ ಅಂದ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಕೆಳಗೆ ಹೋಗ್ಬಿಟ್ಟಿದ್ದಾರೆ. ಎಲ್ಲ ದೇವಿಗಳ ಫೋಟೋ ಇದೆ. ಯಾವೆಲ್ಲ ಇಲ್ಲಿ ಸ್ಟೆಪ್ಸ್ ಮೇಲೆ ಹೋಗ್ಬೋದು. ದರ್ಬಾರ್ ಈ ಡೋರ್ ಏನು ನೋಡ್ತಾ ಇದ್ದೀರಾ, 1940 ಲಂಡನ್ನಲ್ಲಿ ಒಂದು ಎಕ್ಸಿಬಿಷನ್ ನಡೆಯುತ್ತೆ. ಅಲ್ಲಿ ಒಂದು ಡೋರ್ ಮಾಡಿ ತೊಗೊಂಡೋಗಿದ್ದಾರೆ. ಇದು ಮತ್ತು ಇದು ಎರಡು ಡೋರ್ಗೂ ಫಸ್ಟ್ ಪ್ರೈಸ್ ಬಂದಿತ್ತು. ಆ ಡೋರ್ನ ಇಲ್ಲಿ ತಂದು ಹಾಕಿರೋದು. ಇಲ್ಲಿ ಹೊರಗಡೆ ಕೂಡ ನೋಡ್ತಾ ಇರ್ಬೋದು ಎಷ್ಟು ಇದು ಬೇರೆ. ಇದು ಇಲ್ಲಿ ಒಂದು ಬೇರೆ ಲೈಕ್ ಪಂಚಾಯಿತಿ ಥರ ಎಲ್ಲ ನಡೆಯುತ್ತಲ್ಲ, ಆ ರೀತಿ ನಡೆಯುವಂಥ ಒಂದು ಪ್ಲೇಸ್. ಇಲ್ಲಿ ರಾಜ ಕೂತ್ಕೊಂಡು, ಲೈಕ್ ಮೂವೀಸೆಲ್ಲ ನೋಡಿರ್ತೀರ ನೀವು, ರಾಜ ಸಿಂಹಾಸನದ ಮೇಲೆ ಕೂರ್ತಿರ್ತಾರೆ. ಏನೇ ಪಂಚಾಯಿತಿ ನಡೀತಿದ್ರು ಅಲ್ಲಿ ನಡೀತೆ. ಇಲ್ಲಿ ಬೆಳ್ಳಿದು ಒಂದು ಡೋರ್ ಇದೆ, 2 ಡೋರ್ ಇದೆ. ಏನಿದೆ ಅಂತ ಗೊತ್ತಿಲ್ಲ ಒಳಗಡೆ. ಸೊ ಅದು ಎಕ್ಸಿಟ್ ಆಗ್ತದೆ. ಎರಡು ಸೈಡ್ ಹಾಕಿದೆ. ದಸರಾ ಟೈಮಲ್ಲಿ ಆನೆಗಳ ಮೇಲೆ ಹಾಕುವಂಥ ಒಂದು ವಸ್ತ್ರಗಳು, ಆಭರಣಗಳಂತಲೇ ಹೇಳ್ಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಥರ ಇಟ್ಟಿದ್ದಾರೆ. ಹಬ್ಬದ ಟೈಮಲ್ಲಿ ಮಾತ್ರ ತೆಗಿತಾರೆ. ಸ್ಲೀಪರೆಲ್ಲ ಹಾಕೊಂಡಿದ್ದಾಯ್ತು. ಇವಾಗ ಎಕ್ಸಿಟ್ ಸೈಡ್ ಹೋಗಬೇಕು. ಈ ಟೆಂಪಲ್ ಇದೆ, ಶ್ರೀ ಪ್ರಸನ್ನ ಕೃಷ್ಣ ಸ್ವಾಮಿ ಟೆಂಪಲ್ ಅಂತ. ಒಳಗಡೆ ಹೀಗಿದೆ, ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಟೆಂಪಲ್ ಇದೆ. ಇಲ್ಲೆಲ್ಲ ಏನೇನು ಟೆಂಪಲ್ಗಳಿದೆಯೋ ಅದೆಲ್ಲ ರಾಜ ರಾಣಿಯರು ಬಂದು ಇಲ್ಲಿ ನಮಸ್ಕಾರ ಮಾಡ್ತಿದ್ರು. ಲೈಕ್ ಪೂಜೆ ಮಾಡೋದಕ್ಕೆ ಅಂತಲೇ ಅವ್ರು ಕಟ್ಟಿಸ್ಕೊಂಡಿರೋದು. ದೂರ ಎಲ್ಲೂ ಹೋಗ್ತಾ ಇರಲಿಲ್ಲ ಅವ್ರುಗಳು. ಸೊ ಇವತ್ತಿನ ವ್ಲಾಗ್ ಹೀಗಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನನ್ನ ಫಸ್ಟ್ ಎವರ್ ವ್ಲಾಗ್ ಆಗಿರುತ್ತೆ ಯೂಟ್ಯೂಬ್ಗೆ. ಫೈನಲಿ ಬಾಯ್ ಹೇಳ್ತಾ ಇದ್ದೀವಿ. ಇದಕ್ಕೆ ಅರಮನೆಗೆ ಬಾಯ್ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.